integrate the function dx by 1 minus tan of x. ಇದನ್ನು ನಾನು ಐ ಅಂತ ಕರ್ತ್ಕೊತೀನಿ. ಹುಡುಗರ, ನಾನು ಟಿ ಆ್ಯಸ್ ಟ್ಯಾನ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮುಂದುವರೆದೆ. ಅದರಲ್ಲೂ ಉತ್ತರ ಬರುತ್ತೆ, ಬಟ್ ಉದ್ದ ಅದು. ಅದರ ಬದಲಾಗಿ ಇನ್ನೊಂದು ಮೆಥಡಾಲಜಿ ಹೇಳ್ಕೊಡ್ತೀನಿ ನಾನಿಲ್ಲಿ. ಟಿ ಎಕ್ಸ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ನಾನು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಇಲ್ಲಿ ಎಲ್ ಸಿ ಎಮ್ ಎಲ್ಲ ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ integration of cos of x dx by cos of x minus sin of x ಅಲ್ವಾ. ಮತ್ತು ಇದನ್ನು ಮುಂದೆ ಇಲ್ಲೊಂದು ಮೆಥಡಾಲಜಿ ಇದು 2/2 ಅಂತ ಹೇಳಿ ಬರ್ಕೊತಾ ಇದೀನಿ. ಏನಕ್ಕಂತ ಹೇಳಿದ್ರೆ ನಾನು ಇಲ್ಲಿ 1 ಇಂಟು ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಜೊತೆ 1 ಮಲ್ಟಿಪ್ಲೈ ಮಾಡ್ಬೋದು, ಬಿಕಾಸ್ ಇಟ್ ಈಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಲ್ವಾ. Because this is multiplicative identity. ಆ 1ನ ನಾನು 2/2 ಅಂತ ಹೇಳಿ ಬರ್ಕೊಬೋದು, ಸರಿನಾ. ಸೊ ಇದನ್ನು ನಾನು ಇವಾಗ 1/2 ಇಂಟಿಗ್ರೇಷನ್ ಆಫ್ 2 cos of x dx by cos of x minus sin of x ಈ ರೀತಿಯಲ್ಲಿ ಯು ಕ್ಯಾನ್ ರೀರೈಟ್. ಮತ್ತಿದು ಇವಾಗ 1/2 ಇಂಟಿಗ್ರೇಷನ್ ಆಫ್ cos of x ಪ್ಲಸ್ cos of x ಅಂತ ಹೇಳಿ ಬರ್ಕೊತಾ ಇದೀನಿ. ಇದ್ರ ಜೊತೆ ನಾನು 0 ಆ್ಯಡ್ ಮಾಡ್ಬೋದು ತಾನೆ. 0 ಯಾರ ಜೊತೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಸೊ ಈ 0 ನಾನು sin x ಮೈನಸ್ sin x ಅಂತ ಹೇಳಿ ಬರ್ಕೊತಾ ಇದೀನಿ dx ಆ್ಯಂಡ್ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ cos of x minus sin of x. ಹಾಂ, this 2 will add up to 0 and that's your additive identity. ಅಲ್ವಾ. ಮತ್ತು ಮುಂದಿವಾಗ ಈ ಇರೋ ಎಕ್ಸ್ಪ್ರೆಷನ್ನ ಮತ್ತೊಂದು ರೀತಿಯಲ್ಲಿ ಬರ್ಕೊಳ್ಳೋಣ. ಏನು ಮಾಡಿದೆ, ಇಲ್ಲಿ ನಾನು ನ್ಯೂಮರೇಟರಲ್ಲಿ ಕಾಸ್ ಆಫ್ ಎಕ್ಸ್ ಮತ್ತು ಮೈನಸ್ ಸೈನ್ ಆಫ್ ಎಕ್ಸ್ನ ಜೊತೆಗೆ ಬರ್ಕೊಂಡೆ, ಪ್ಲಸ್ ಮತ್ತೊಂದು ಟರ್ಮ್ ಇದೆ, ಇನ್ನು ಮಿಕ್ಕಿದ ಏನು ಟರ್ಮ್ ಇದೆ, ಮತ್ತೊಂದು ಕಾಸ್ ಆಫ್ ಎಕ್ಸ್ ಇದೆ, ಪ್ಲಸ್ ಸೈನ್ ಆಫ್ ಎಕ್ಸ್ ಇದೆ, ಡಿ ಎಕ್ಸ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಸೈನ್ ಆಫ್ ಎಕ್ಸ್ ಆಗುತ್ತಿದ್ದು ಅಲ್ವಾ. ಸೊ ಈ ಪರ್ಟಿಕ್ಯುಲರ್ ಉತ್ತರ ಏನಂತ ಹೇಳಿದ್ರೆ ಇಲ್ಲಿ ಈ ಭಾಗ ಕಟ್ಟಾಗುತ್ತೆ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಇಸ್ ಎಕ್ಸ್ ಬೈ 2 ಉಳ್ಕೊಳುತ್ತೆ, ಪ್ಲಸ್ ಇದನ್ನು ನಾನು I2 ಅಂತ ಹೇಳಿ ಬರ್ಕೊತೀನಿ, I2/2. ಆಯಿತಾ ಹುಡುಗರು, ಸರಿ ತಾನೆ. ಸೊ ಇವಾಗ ಈ I2ನ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ಮುಂದುವರಿಯೋಣ. ಸೊ I2 ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಸೈನ್ ಆಫ್ ಎಕ್ಸ್ dx by cos of x minus sin of x. ಓಕೆ, ಸೊ ಇದನ್ನು ಹೇಗೆ ಇಂಟಿಗ್ರೇಟ್ ಮಾಡೋದು? ವಿಲ್ ಟೇಕ್ t ಆಸ್ cos of x minus sin of x. ಯಾಕಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಮಾಡ್ತು ಇದನ್ನು ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟಿಂಗ್ t ವಿತ್ ರೆಸ್ಪೆಕ್ಟ್ ಟು x ಮಾಡ್ತು ಅಂತ ಹೇಳಿದ್ರೆ dt ಇಸ್ ಈಕ್ವಲ್ ಟು minus sin x minus cos x ಬರುತ್ತೆ. this entire expression multiplied with dx. ಸರಿ ತಾನೆ. ಸೊ ಈ ನ್ಯೂಮಿನೇಟರ್ ನೋಡ್ತು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನ್ಯೂಮಿನೇಟರ್ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ನೆಗೆಟಿವ್ ಸೈನ್ ಎಕ್ಸ್ಟ್ರಾ ಇದೆ, ಅದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ I2 ಮೈನಸ್ ಡಿ ಟಿ ಹಾಕ್ಕೊಂಡು ಇಲ್ಲಿ ಟಿ ಬರುತ್ತೆ. ಕರೆಕ್ಟಾ? ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ಥ್ರೂ ಔಟ್ ಮೈನಸ್ ಮಲ್ಟಿಪ್ಲೈ ಮಾಡ್ತು ಅಂದರೆ ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್. ಸೊ ಇದು ಸೇಮ್ ಎಕ್ಸ್ಪ್ರೆಷನ್ ಆಸ್ ಎಬೌವ್. ಸರಿ ತಾನೆ. ಸೊ ದಿಸ್ ಇಸ್ ನಥಿಂಗ್ ಬಟ್ log of minus log of
ಮಾಡ್ಯುಲಸ್ ಆಫ್ ಟಿ ಪ್ಲಸ್ ಸಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ I2ನ, ಇಲ್ಲಾಂದರೆ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ ತೊಗೊಳ್ಳಿ. ಕೊನೆಯದಾಗಿ therefore I is equal to ಒಂದು x/2 ಇದೆ, ಮೈನಸ್ ಪ್ಲಸ್ ಅದು ಪ್ಲಸ್ಸು ಮೈನಸ್ ಲಾಗ್ ಆಫ್ /2 ಇದೆ, ಮರಿಬೇಡಿ ಅದನ್ನು, ಅದು ಆಮೇಲೆ ಬರ್ಕೊಳ್ಳೋಣ. ಕಾಸ್ ಆಫ್ ಎಕ್ಸ್ ಮೈನಸ್ ಸೈನ್ ಆಫ್ ಎಕ್ಸ್, ಎಲ್ಲಿ ಬರೀಲಿ, ಓಕೆ, ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ 2 ಪ್ಲಸ್ ದ ಕಾನ್ಸ್ಟೆಂಟ್, ಅಷ್ಟೇ, ಇನ್ನೇನಿಲ್ಲ. ಸೊ ಈ ರೀತಿ ನೀವು ಎಲ್ಲನ ಒಂದು ಇದನ್ನು ರಿಪೀಟೆಡಾಗಿ ಬರೀಬೇಕು, ಸುಮ್ಮನೆ ವೇಸ್ಟು ಅಂತ ಹೇಳಿದಾಗ ಸಪ್ರೇಟಾಗಿ ತೊಗೊಂಡು ನೀವು ಆ ಪರ್ಟಿಕ್ಯುಲರ್ ಸೆಟ್ ಆಫ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು. ಸೊ ಈ ರೀತಿಯಲ್ಲಿ ಒಂದು ಪ್ರೆಸೆಂಟೇಷನ್ ಸಾಧ್ಯ ಅಂತ ಹೇಳಿ ಈ ಪ್ರಶ್ನೆಯಲ್ಲಿ ಕಲ್ತ್ಕೊಳ್ಳಿ.